ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಮಾಜಿ ಸಿಎಂ ಯಡಿಯೂರಪ್ಪರ ಹಿರಿಯ ಪುತ್ರ ಬಿ.ವೈ. ರಾಘವೇಂದ್ರ ಎಷ್ಟು ಶ್ರೀಮಂತ ಗೊತ್ತಾ? ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಬ್ಯಾಂಕ್ಗಳಲ್ಲಿದೆ 1.23 ಕೋಟಿ ಹಣ. ಬಿ.ವೈ. ರಾಘವೇಂದ್ರ ಮತ್ತು ಪತ್ನಿ ತೇಜಸ್ವಿನಿ ವಿವಿಧ ಬ್ಯಾಂಕ್ ಅಕೌಂಟ್ಗಳಲ್ಲಿ 1,23 ಲಕ್ಷ ಹಣ ಹೊಂದಿದ್ದಾರೆ. ಇದರಲ್ಲಿ 16 ಲಕ್ಷದ ಫಿಕ್ಸ್ಡ್ ಡೆಪಾಸಿಟ್ ಕೂಡ ಸೇರಿದೆ. 2.5 ಕೆಜಿ ಚಿನ್ನ, 13 ಕೆಜಿ ಬೆಳ್ಳಿ, 210 ಕ್ಯಾರೆಟ್ ವಜ್ರದ ಆಭರಣಗಳು. ರಾಘವೇಂದ್ರ ಮತ್ತು ಪತ್ನಿ ಬಳಿ ಹತ್ತತ್ರ 2.5 ಕೆಜಿಯಷ್ಟು ಬಂಗಾರ ಇದೆ. ಜೊತೆಗೆ 13 ಕೆಜಿಯಷ್ಟು ಬೆಳ್ಳಿ ಇದೆ. ಹಾಗೆ 210 ಕ್ಯಾರೆಟ್ ವಜ್ರ ಇದೆ. ಇವುಗಳ ಒಟ್ಟು ಮೌಲ್ಯ 2.12 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕಂಪನಿಗಳಲ್ಲಿದೆ 9 ಕೋಟಿಯ ಷೇರು. ಬಿ.ವೈ. ರಾಘವೇಂದ್ರ ಮತ್ತು ಪತ್ನಿ ವಿವಿಧ ಕಂಪನಿಗಳಲ್ಲಿ 9 ಕೋಟಿಯ ಷೇರು ಹೊಂದಿದ್ದಾರೆ. ಈ ಪೈಕಿ ಭಗತ್ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ 1.74 ಕೋಟಿ, ಭಗತ್ ಮೋಟಾರ್ಸ್ ನಲ್ಲಿ 1.65 ಕೋಟಿ, ಮೈತ್ರಿ ಮೋಟಾರ್ಸ್ ನಲ್ಲಿ 1.52 ಕೋಟಿ, ಫ್ಲೂಯಿಡ್ ಪವರ್ ಟೆಕ್ನಾಲಜೀಸ್ ನಲ್ಲಿ 94 ಲಕ್ಷ, ಭದ್ರಾ ಕಾಂಕ್ರೀಟ್ ಪ್ರಾಡಕ್ಟ್ಸ್ ನಲ್ಲಿ 93 ಲಕ್ಷ, ಭದ್ರಾ ಫ್ಯೂಯಲ್ ಸ್ಟೇಷನ್ಸ್ ನಲ್ಲಿ 84 ಲಕ್ಷ, ಆದಿತ್ಯ ಕಾಂಕ್ರೀಟ್ ಪ್ರಾಡಕ್ಟ್ಸ್ ನಲ್ಲಿ 77 ಲಕ್ಷ, ಸಹ್ಯಾದ್ರಿ ಹೆಲ್ತ್ ಕೇರ್ ಅಂಡ್ ಡಯಾಗ್ನೋಸ್ಟಿಕ್ಸ್ ನಲ್ಲಿ 33 ಲಕ್ಷ, ಧವಳಗಿರಿ ಪ್ರಾಪರ್ಟಿ ಡೆವಲಪರ್ಸ್ ನಲ್ಲಿ 13 ಲಕ್ಷದ ಷೇರುಗಳಿವೆ. 2 ಕಾರು, 1 ಟ್ರ್ಯಾಕ್ಟರ್ ಮಾಲೀಕ. ಬಿ.ವೈ. ರಾಘವೇಂದ್ರ ಬಳಿ ಟೊಯಾಟಾ ಫಾರ್ಚುನರ್ 1988ನೇ ಮಾಡೆಲ್ನ ಅಂಬಾಸಡರ್ ಕಾರು ಮತ್ತು 2008ನೇ ಮಾಡೆಲ್ನ ಫರ್ಗುಸನ್ ಟ್ರ್ಯಾಕ್ಟರ್ಗಳಿವೆ. ಇವುಗಳ ಒಟ್ಟು ಮೌಲ್ಯ 44 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಶಿಕಾರಿಪುರದಲ್ಲಿದೆ 11 ಎಕರೆ ಜಮೀನು. ಬಿ.ವೈ. ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಚನ್ನಹಳ್ಳಿ ಎಂಬಲ್ಲಿ 11 ಎಕರೆ ಕೃಷಿ ಭೂಮಿ ಹೊಂದಿದ್ದಾರೆ. ಇದರ ಮೌಲ್ಯ 1.32 ಕೋಟಿ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. 13 ಸೈಟು, 26 ಕೋಟಿ ರೇಟು. ರಾಘವೇಂದ್ರ ಮತ್ತು ಪತ್ನಿ ಶಿವಮೊಗ್ಗ ಜಿಲ್ಲೆಯ ವಿವಿಧ ಕಡೆ ಒಟ್ಟು 13 ಕೃಷಿಯೇತರ ಸೈಟುಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 26 ಕೋಟಿ ರೂಪಾಯಿ. 3 ವಾಣಿಜ್ಯ ಕಟ್ಟಡ, 1 ಕೋಟಿ ಮೌಲ್ಯ. ಬಿ.ವೈ. ರಾಘವೇಂದ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ವಾಣಿಜ್ಯ ಕಟ್ಟಡಗಳನ್ನ ಹೊಂದಿದ್ದಾರೆ. ಇವುಗಳ ಒಟ್ಟು ಮೌಲ್ಯ 1.24 ಕೋಟಿ. 4 ಮನೆ, ಕೋಟಿ ಬೆಲೆ. ರಾಘವೇಂದ್ರ ಮತ್ತು ಪತ್ನಿ ಶಿವಮೊಗ್ಗ ಜಿಲ್ಲೆಯಲ್ಲಿ 4 ಮನೆ ಅಥವಾ ವಸತಿ ಕಟ್ಟಡಗಳನ್ನ ಹೊಂದಿದ್ದಾರೆ. ಈ ಪೈಕಿ ಶಿಕಾರಿಪುರದಲ್ಲಿ 2, ಶಿವಮೊಗ್ಗದ ವಿನೋಬ ನಗರದಲ್ಲಿ 1 ಮತ್ತು ಶಿವಮೊಗ್ಗ ಸಿಟಿಯಲ್ಲಿ 1 ಮನೆ ಇದೆ. ಎಲ್ಲ 4 ಮನೆಗಳ ಒಟ್ಟು ಮೌಲ್ಯ 11 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕೊಟ್ಟಿದ್ದಾರೆ 20 ಕೋಟಿ ಸಾಲ. ರಾಘವೇಂದ್ರ ಮತ್ತು ಪತ್ನಿ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಬರೋಬ್ಬರಿ 20 ಕೋಟಿ ಸಾಲ ಕೊಟ್ಟಿದ್ದಾರೆ. ಈ ಪೈಕಿ ಜಾನ್ಸಿ ಆಟೋಮೋಟಿವ್ಗೆ ಕೊಟ್ಟಿರೋ 3.90 ಕೋಟಿ, ಧವಳಗಿರಿ ಪ್ರಾಪರ್ಟಿ ಡೆವಲಪರ್ಸ್ಗೆ ಕೊಟ್ಟಿರೋ 3.74 ಕೋಟಿ, 4 ಕಾರ್ನರ್ಸ್ಗೆ ಕೊಟ್ಟಿರೋ 3 ಕೋಟಿ, ಹಿರಿಮಗ ಸುಭಾಷ್ಗೆ ಕೊಟ್ಟಿರೋ 85 ಲಕ್ಷ, ಕಿರಿಮಗ ಭಗತ್ಗೆ ಕೊಟ್ಟಿರೋ 65 ಲಕ್ಷ, ಸಹೋದರ ಬಿ.ವೈ. ವಿಜಯೇಂದ್ರಗೆ ಕೊಟ್ಟಿರೋ 85 ಲಕ್ಷಗಳು ಸೇರಿವೆ. ಎಲ್ಲ ಆಸ್ತಿಪಾಸ್ತಿ ಸೇರಿಸಿದ್ರೆ ಎಷ್ಟಾಗುತ್ತೆ? ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗಿದ್ ಹೇಗೆ? ರಾಘವೇಂದ್ರ ಮತ್ತು ಪತ್ನಿ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 73 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಳ್ಳಲಾಗಿದೆ. ಈಗ ಇಷ್ಟೊಂದು ಆಸ್ತಿ ಹೊಂದಿರೋ ಇವರ ಬಳಿ 2009ರಲ್ಲಿ ಇದ್ದಿದ್ದು 6.5 ಕೋಟಿ ಆಸ್ತಿ. 2014ರಲ್ಲಿ ಅದು 29 ಕೋಟಿಗೆ ಜಂಪ್ ಆಯ್ತು. 2018ರಲ್ಲಿ ಬರೋಬ್ಬರಿ 67 ಕೋಟಿ ಆಯ್ತು. ಈಗ 73 ಕೋಟಿಗೆ ಹೋಗಿದೆ. ಇದರಲ್ಲಿ 55 ಕೋಟಿ ಆಸ್ತಿ ಬಿ.ವೈ. ರಾಘವೇಂದ್ರ ಹೆಸರಲ್ಲಿದ್ರೆ 18 ಕೋಟಿ ಆಸ್ತಿ ಪತ್ನಿ ಹೆಸರಲ್ಲಿದೆ. ಕೋಟಿ ಆಸ್ತಿ ಇದ್ರೂ ಸಾಲ ಬಾಕಿ. 73 ಕೋಟಿ ಆಸ್ತಿ ಹೊಂದಿರೋ ರಾಘವೇಂದ್ರ ಮತ್ತು ಪತ್ನಿ 13 ಕೋಟಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ.
ಈ ಪೈಕಿ ಕುಮಾರ್ ಬಾಬು ಅನ್ನೋರಿಗೆ ಕೊಡ್ಬೇಕಿರೋ 7 ಕೋಟಿ, ಮ್ಯಾಕ್ಸ್ ವರ್ತ್ ರಿಯಾಲ್ಟಿ ಕಂಪನಿಗೆ ಕೊಡ್ಬೇಕಿರೋ 41 ಲಕ್ಷಗಳು ಸೇರಿವೆ. ತಿಂಗಳ ಆದಾಯ ಎಷ್ಟು, ದಿನಕ್ಕೆಷ್ಟು? BY ರಾಘವೇಂದ್ರರ ವಾರ್ಷಿಕ ಆದಾಯ ಬರೋಬ್ಬರಿ 1,76,62,000 ರೂಪಾಯಿ. ಅಂದ್ರೆ ತಿಂಗಳಿಗೆ ಸರಾಸರಿ 14,71,800. ದಿನಕ್ಕೆ 49,000 ಆಗುತ್ತೆ. ಹೌದು, ಒಂದು ದಿನಕ್ಕೆ 49,000 ರೂಪಾಯಿ. ಇವರ ಪತ್ನಿ ತೇಜಸ್ವಿನಿಯ ವಾರ್ಷಿಕ ಆದಾಯ 25,40,000. ಅಂದ್ರೆ ತಿಂಗಳಿಗೆ ಸರಾಸರಿ 2,11,600. ದಿನಕ್ಕೆ 7,000 ಆಗುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು BY ರಾಘವೇಂದ್ರ ಎಷ್ಟು ಶ್ರೀಮಂತ, ಇವರ ದುಡ್ಡಿನ ಕೋಟೆಯೊಳಗೆ ಏನೇನಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿ ಹೆಚ್ಚಾಗ್ತಾ ಹೋಗಿದ್ ಹೇಗೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.